ಸೊ ಓಕೆ ಗಾಯ್ಸ್, ನಮಸ್ತೆಗಳಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಸೊ ಇದು ಏನಂತ ಹೇಳಿದ್ರೆ ನನ್ನ ಕಲ್ಕಟ್ಟದ ಕಂಟಿನ್ಯೂಷನ್. ಸೊ ಇಲ್ಲಿ ನಾನು ಸೌತ್ ಪಾರ್ಕ್ ಸ್ಟ್ರೀಟ್ ಸಿಮೆಟ್ರಿಗೆ ಬಂದಿದ್ದೆ. ಕಲ್ಕಟ್ಟದ್ದು ಒಂದು ಫೇಮಸ್ ಕ್ರಿಶ್ಚಿಯನ್ ಸಿಮೆಟ್ರಿ ಇದು. ಸೊ ಇಲ್ಲಿ ನಮಗೆ ವಿಡಿಯೋಗ್ರಫಿ ಏನಿಲ್ಲ, ಜಸ್ಟ್ ಫೋಟೋಸ್ ತೋರಿಸ್ತೀನಿ. ಯೂನಿಕ್ ಇದೆ ಇದು ಸಿಮೆಟ್ರಿ. ಸೊ ಇಲ್ಲಿ ವಿಲಿಯಮ್ ಜೋನ್ಸ್ ಮತ್ತು ಫೇಮಸ್ ಬ್ರಿಟಿಷ್ ಅಡ್ಮಿನಿಸ್ಟ್ರೇಟರ್ ಎಲ್ಲ ಸೊ ಸಿಮೆಟ್ರಿಲಿ ಬರಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವಾಗ ಡೆಂಗು ಮಲೇರಿಯಾ ಇದೆಲ್ಲ ಡೆತ್ ಆಗಿತ್ತು, ಅದೇ ಇದ್ರಿಂದ ಫೇಮಸ್ ಇರೋದು. ಸೊ ಲೆಟ್ಸ್ ಕಂಟಿನ್ಯೂ ಇಟ್. ಸೊ ನನಗೇನೋ ಅದು ಹಿಸ್ಟಾರಿಕಲ್ ಪ್ಲೇಸಸ್ ಇಂಟ್ರೆಸ್ಟ್ ಇಲ್ಲ, ಓನ್ಲಿ ಫುಡ್ ಇಂಟ್ರೆಸ್ಟ್ ನನಗೆ. ಸೊ ಈಗ ನೆಕ್ಸ್ಟ್ ನಾನು ಎಲ್ಲೋಗ್ತಿರೋದಂತ ಹೇಳಿದ್ರೆ ಸಿಕ್ಸ್ ಬೇಲಿಗುಂಜ್ ಪ್ಲೇಸ್ ಅಂತ. ಸೊ ಇದೆಲ್ಲ ಅಂತ ಹೇಳಿದ್ರೆ ಬಿಸ್ನೆಸ್ ರೂಟ್ ಟವರ್ ಬಿಸ್ನೆಸ್ ಟವರ್ ಅಲ್ಲೋಗಿರೋದು. ಇದೆಲ್ಲ ಅಂದರೆ ವೆಸ್ಟ್ ಬೆಂಗಾಲ್, ನಾನು ಹೇಳಿದ್ನಲ್ಲ ಬಿಸ್ನೆಸ್ ಸೂಟ್ ಬಿಸ್ನೆಸ್ ಟವರು, ಅಲ್ಲಿ ಹೋಗ್ತಿರೋದು. ಬೇಲಿಗುಂಜ್ ಸಿಕ್ಸ್ ಬೇಲಿಗುಂಜ್ ಪ್ಲೇಸ್ ಅಂತ. ಇದು ಬೇಸಿಕಲಿ ಒಂದು ಫೇಮಸ್ ವೆಸ್ಟ್ ಬೆಂಗಾಲೀಸ್ ಡಿಶಸ್ ಸಿಗೋದು ಒಂದು ಇದಿದು ರೆಸ್ಟೋರೆಂಟು. ಇಲ್ಲಿ ಫಸ್ಟ್ ಫ್ಲೋರಿಗೆ ಹೋದರೆ ನಿಮಗೆ ಅಲ್ಲಿ ಬೇಲಿಗುಂಜು ಪ್ಲೇಸ್ ಅಂತ ಇದೆ. ಇನ್ಸೈಡ್ ನಿಮಗೆ ಹೋಗೋ ಟೈಮಲ್ಲಿ ಫುಲ್ಲು ಬೆಂಗಾಲಿ ಸ್ಟೈಲಿಂದ ಇಂಟೀರಿಯರ್ ಡೆಕೋರೇಷನ್ ಸಿಗುತ್ತೆ ನಿಮಗೆ, ಮತ್ತು ಮಿಕ್ಸ್ಡ್ ವೆಸ್ಟರ್ನ್ ಸ್ಟೈಲಿಂದಿದೆ ಆ್ಯಂಡ್ ಆಲ್ಸೋ ಬ್ರಿಟಿಷರ್ಸಿಂದು ಹಳೆ ಕಾಲದ ಒಂದು ವೈಬ್ಸ್ ಬರುತ್ತೆ. ಸೊ ನೀವು ನೋಡ್ಬೋದಂತೆ ಒಳಗಡೆ ಮಾತ್ರ ಭಾಳ ಚೆನ್ನಾಗಿತ್ತು. ಸೆಂಟ್ರಲೈಸ್ಡ್ AC ಇತ್ತು. ಬಟ್ ಇದು ಮೇನ್ ಬ್ರ್ಯಾಂಚ್ ಅಲ್ಲ ಬೇಲಿಗುಂಜಿರೋದು, ಇನ್ನೊಂದು ಕಡೆ ಇದೆ. ಸೊ ನಾವು ನಿಯರ್ ಬೈ ರಾತ್ರಿ ಅಲ್ಲ, ಸೊ ಈವ್ನಿಂಗ್ ನಾವು ಹೋಗಿದ್ವಿ ಅಲ್ಲಿ. ಸೊ ಸಿಮೆಟ್ರಿ ನೋಡಾದ್ಮೇಲೆ ಇಲ್ಲಿ ಹೋಗಿದ್ದು. ಪ್ರೈಸಸ್ ಎಲ್ಲ ಲಿಟಲ್ ಬಿಟ್ ಕಾಸ್ಟ್ಲಿ ಇದೆ. ಒಂದು ಆ್ಯಾವ್ರೇಜ್ ಫುಡ್ಡಿಗೆ ಒಂದು 500, 400, 350, 600, 500 ಆ ಥರ ಇದೆ ನಿಮಗೆ. ಬಟ್ ಈ ಹೆಸರು ಮಾತ್ರ ಡಿಫ್ರೆಂಟ್ ಹೆಸರು ಇದೆ ಎಲ್ಲ ಇದಕ್ಕೆ. ಸೊ ಬೆಟ್ಕಿ ಪಟೋರಿ ಅಂತೆ, ಅದೆಲ್ಲ ಬೆಂಗಾಲಿ ಹೆಸರಲ್ಲಿರೋದು. ಕನ್ಫ್ಯೂಷನ್ ಆಯಿತು. ಸೊ ಐ ಯೂಸ್ ChatGPT, ಯಾವುದು ಚೆನ್ನಾಗಿದೆ ಅಂತ ತೊಗೊಂಡಿದ್ದು ChatGPTಲಿ ನೋಡ್ಕೊಂಡು. ಮೆನು ಮಾತ್ರ ಭಾಳ ಚೆನ್ನಾಗಿದೆ, ಒಂಥರ ಹಳೆ ಕಾಲದ ವೈಬ್ಸ್ ಬರುತ್ತೆ ಆ ಥರದ್ದಿದೆ. ಸೊ ಇಂಟೀರಿಯರ್ಸ್ ಮಾತ್ರ ಭಾಳ ಚೆನ್ನಾಗಿದೆ. ಸೊ ಒಂದು 5 ಐಟಮ್ಸ್ ಏನೋ ಆರ್ಡ್ರ್ ಮಾಡಿದ್ದೆ. ಸೊ ನಿಮಗಿಲ್ಲಿ ಬಾರ್ ಲಾಂಜ್ ಅದೆಲ್ಲ ಸಿಗುತ್ತೆ ನಿಮಗೆ, ನೀವು ನೋಡ್ಬೋದಂತೆ. ಒಂದು ಲೈಟ್ ಸಾಂಗ್ ಇದ್ದು ಆ ಥರ ಇದಿತ್ತು. ಸೊ ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಜಾಮೂನ್ ನೋಡಿ ಅಂತ. ಇದೇನಿಲ್ಲ, ಕಾಲ ಜಾಮೂನ್ ಇದು ಬರುತ್ತಲ್ಲ ನೇರಳೆ ಹಣ್ಣಿಂದು, ಅದರಿಂದು ಸೋಡಾ ಇದು. ಸೊ ಆ ಟಿಪ್ ಆಫ್ ದ ಗ್ಲಾಸ್ ಮೇಲೆ ನಿಮಗೆ ಒಂಥರ ಹುಳಿ ಟೇಸ್ಟ್ ಬರುತ್ತೆ. ಜಾಮೂನಿಂದ ಒಂದು ಸ್ವೀಟ್ ಮತ್ತು ಸಾರಿಂದ ಒಂದು ಟೇಸ್ಟ್ ಬರುತ್ತೆ. ಆ್ಯಂಡ್ ಆಲ್ಸೋ ಭಾಳ ಸಖತ್ತಾಗಿತ್ತು, ರಿಫ್ರೆಶ್ಮೆಂಟ್ ಇತ್ತು. ಮಸ್ಟ್ ಟ್ರೈ ಮಾಡಿ ಅಂತ ಜಾಮೂನ್ ನೋಡಿ, ನನಗೆ ಇಷ್ಟ ಆಯಿತು. ಇನ್ಸ್ಟೆಡ್ ಆಫ್ ಯೂಸಿಂಗ್ ಡ್ರಿಂಕಿಂಗ್ ಮೊಯ್ತೋಸ್, ಸೊ ಐ ಟ್ರೈಡ್ ಜಾಮೂನ್ ನೋಡಿ. ಸೊ ಇಟ್ ವಾಸ್ ಗುಡ್, ರಿಫ್ರೆಶಿಂಗ್. ಇದು ಮಸ್ಟ್ ಟ್ರೈ ಮಾಡಿ ಅಂತೆ. ಸೊ ಐ ಲವ್ಡ್ ಇಟ್. ಸೊ ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ಇದು ಲೆಮನ್ ಒಂಥರ ಬೇರೆ ಥರ ಕಟ್ ಮಾಡಿದ್ರು. ಆ್ಯಂಡ್ ಇಲ್ಲಿ ಚಿಲೀಸ್ ತಿಂತಾರೆ, ಚಿಲೀಸ್ ಇತ್ತು. ಸೊ ನಾನು ತಿನ್ನಕ್ಕೆ ಹೋಗಿಲ್ಲ ಅವೆಲ್ಲ, ಖಾರ ಗಿರ ಇದೆ ಅಂತ ಹೇಳಿದ್ರೆ. ಮತ್ತು ಎರಡು ಆರ್ಡ್ರ್ ಮಾಡಿದ್ದೆ. ಒಂದು ಲಾಲ್ ಮುರ್ಗಿ ಮತ್ತು ಬಸಂತಿ ಪುಲಾವ್ ಅಂತ. ಇದು ಬಸಂತಿ ಪುಲಾವ್. ಈ ಪಲಾವ್ ಏನಂದರೆ ವೆಸ್ಟ್ ಬೆಂಗಾಲಲ್ಲಿ ಫೇಮಸ್. ಇದು ಒಂದು ಸ್ವೀಟ್ ಟೇಸ್ಟ್ ಬರುತ್ತೆ. ಇದು ಒಂದ್ಸಲಿ ಮುಂಚೆನೂ ಟ್ರೈ ಮಾಡಿದ್ದೆ ನಾನು. ಸೊ ನಮ್ಮ ಸೌತ್ ಇಂಡಿಯಾದ ಶಿವಮೊಗ್ಗದಲ್ಲಿ ಒಬ್ಬರು ವೆಸ್ಟ್ ಬೆಂಗಾಲೀಸ್ ಇದ್ದರು, ಅವ್ರ ಹತ್ರ ಟ್ರೈ ಮಾಡಿದ್ದೆ. ಇದು ಟೇಸ್ಟೇ ಡಿಫ್ರೆಂಟ್, ಫುಲ್ ಖಾರ ಅಂತ ಇರಲಿಲ್ಲ, ಖಾರ ಮತ್ತು ಸ್ವೀಟ್ ಟೇಸ್ಟ್ ಬರುತ್ತೆ. ಆಮೇಲೆ ಇದು ಲಾಲ್ ಮುರ್ಗಿ ಅಂತ ಬರುತ್ತೆ. ಲಾಲ್ ಮುರ್ಗಿ ಈಸ್ ನಥಿಂಗ್ ಬಟ್ ಒಂದು ಚಿಕನ್ ಕರಿ. ಮನೆಯಲ್ಲಿ ಸಂಡೇಸ್ ಎಲ್ಲ ನಮ್ಮ ತಂದೆ ತಾಯಿ ಒಂದು ಇದು ಮಾಡ್ತಾರೆ ನೋಡಿ, ಏನು ಚಿಕನ್ ಕರಿ ಮಾಡ್ತಾರಲ್ಲ ಮನೆ, ಹೋಮ್ ಸ್ಟೈಲಿಂದು, ಆ ಸ್ಟೈಲಿಂದಿತ್ತು ಲಾಲ್ ಮುರ್ಗಿ. ಸೊ ಇದು ಡಬ್ ಚಿಂಗ್ರಿ ಅಂತ ಹೇಳಿದ್ರೆ ಇದು ಪ್ರಾನ್ಸ್. ಇದು ಪ್ರಾನ್ಸಿನ ಮತ್ತು ವೆಸ್ಟ್ ಬೆಂಗಾಲಿ ಟೇಸ್ಟ್ ಇರೋದೊಂದು ಕರಿ. ಇದು ಪ್ರಾನ್ಸು ವೆಸ್ಟ್ ಬೆಂಗಾಲೀಸ್ ಕರೀಸ್ ಒಂದು ಟೇಸ್ಟ್ ಬರುತ್ತೆ. ಇದು ಸಖತ್ತಾಗಿತ್ತು, ಮೂರು ಟೇಸ್ಟ್ ಕಾಂಬಿನೇಷನ್ನು. ಬಟ್ ನಿಮಗೆ ಮನೆ ಟೇಸ್ಟ್ ಬರುತ್ತೆ. ದಿಸ್ ಪಲಾವ್ ಆ್ಯಂಡ್ ಇದು ಲಾಲ್ ಮುರ್ಗಿ ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಡಬ್ ಚಿಂಗ್ರಿ ಅಂತ. ಸೊ ಎಲ್ಲ ಸಕ್ಕತ್ತಾಗಿತ್ತು, ಮಸ್ಟ್ ಟ್ರೈ ಮಾಡಿ ಅಂತ. ನನಗಂತೂ ತುಂಬ ಇಷ್ಟ ಆಯಿತು, ನೋಡ್ತಾನೆ ಬಾಯಲ್ಲಿ ರುಚಿ ಬರುತ್ತೆ. ಸೊ ಇದು ನೋಡೋ ಟೈಮಲ್ಲಿ ನಿಮಗೆ ಇನ್ನೊಂದು ಏನಂತ ತುಂಬ ಹೊಟ್ಟೆ ಹಸಿದಿದೆ ಅಂತ ಹೇಳಿದ್ರೆ ಒಂದೇ ಶಟಲ್ಲೆಲ್ಲ ತಿನ್ಬೇಡ ಹಂಗೆ ಅನಿಸ್ಬಿಡುತ್ತೆ. ಮಸ್ಟ್ ಟ್ರೈ ಮಾಡಿ ಅಂತ ಇದು. ಮತ್ತು ಡಬ್ ಚಿಂಗ್ರಿದ್ದು ಒಂದು ಟೇಸ್ಟು, ಆ ಕರಿ ಟೇಸ್ಟು. ಆಮೇಲೆ ಪ್ರಾನ್ಸ್
ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಮತ್ತು ಬಸಂತಿ ಪಲಾವ್ ಮಾತ್ರ ಸ್ವೀಟ್ ಇತ್ತು. ಆ ಸ್ವೀಟ್ ಜೊತೆ ಖಾರ ಟೇಸ್ಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಬರುತ್ತೆ. ಸೊ ಫ್ರೆಶ್ ಇತ್ತು ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ಆ ಡಬ್ ಚಿಂಗ್ರಿಲಿ ಯಾವ್ದ್ರಲ್ಲಿ ಹಾಕಿದ್ರು ಅಂತ ಹೇಳಿದ್ರೆ ಎಳ್ನೀರು ಇರುತ್ತಲ್ಲ, ಸೊ ಅದರಲ್ಲಿ ಹಾಕಿದ್ರು. ಅದು ಆ ಥರ ಪ್ರೆಸೆಂಟೇಷನ್ ಮಾಡಿ ಕೊಟ್ಟಿದ್ರು. ಸೊ ನೋಡೋಕ್ಕೆ ತುಂಬ ಯೂನಿಕ್ ಆಗಿತ್ತು ಆ್ಯಂಡ್ ಇಟ್ ವಾಸ್ ಗುಡ್. ಮಾಸಾಕಡಿ ಮಮ್ಮಿ ಕಲರ್ ಆ್ಯಂಡ್ ಲಾಲ್ ಮುರ್ಗಿ ಹೆಂಗಿತ್ತು ಅಂತ ಹೇಳಿದ್ರೆ, ಸಂಡೇಸ್ ಇದರಲ್ಲಿ ಚಿಕನ್ ಕರಿ ಮನೇಲಿ ಮಾಡ್ತಾರೆ ನೋಡಿ, ಆ ಥರ ಟೇಸ್ಟ್ ಬಂದಿತ್ತು, ಚೆನ್ನಾಗಿತ್ತು. ಸೊ ಇದು ನೆಕ್ಸ್ಟ್ ಡಿಶ್ಶು ಬೆಟ್ಕಿ ಪಟೋರಿ ಅಂತ. ಬೆಟ್ಕಿ ಪಟೋರಿ ಅಂತ ಹೇಳಿದ್ರೆ ಇದು ಫಿಶಲ್ಲಿ ಗ್ರೇವಿ ಥರ ಟೈಪಲ್ಲಿ ಮಸಾಲ ಇದು ಮಾಡಿ ಇದಿತ್ತು. ಸೊ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಟೇಸ್ಟು ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಮಾತ್ರ ವೆಸ್ಟ್ ಬೆಂಗಾಲಿಗೆ ಬಂದಾದ್ಮೇಲೆ ನೀವು ಕಲ್ಕಟ್ಟ ಬಂದೆ ಅಂತ ಹೇಳಿದ್ರೆ ನೀವು ಫಿಶ್ ಮಸ್ಟ್ ಟ್ರೈ ಮಾಡಲೇಬೇಕು. ಮಾತ್ರ ನನ್ನ ಫಿಶ್ ಪ್ರಿಯ ಅಲ್ಲ, ಫಿಶ್ ಫ್ರೈ ಭಾಳ ಇಷ್ಟ ನನಗೆ. ಬಟ್ ಇದು ಬೆಟ್ಕಿ ಪಟೋರಿ ಏನಂತ ಹೇಳಿದ್ರೆ ಫಿಶ್ಶು ಮತ್ತು ಗ್ರೇವಿ ಟೇಸ್ಟ್ ಬರುತ್ತೆ. ಸೊ ಇದೊಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತು. ಸೊ ನನಗೆ ಇಷ್ಟ ಅಷ್ಟಾಗಿಲ್ಲ, ಬಟ್ ಇಟ್ ವಾಸ್ ಗುಡ್. ಸೊ ನನಗೆ ಹೆಂಗಾಯ್ತು ಅಂತ ಹೇಳಿದ್ರೆ, ಹಾನೆಸ್ಟ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಏನೋ ಒಂಥರ ಕೆಮಿಕಲ್ ತಿನ್ನಂಗೆ ಆಗ್ಬಿಡ್ತು ನನಗೆ. ಬಟ್ ಟೇಸ್ಟು ಸ್ವಲ್ಪ ಡಿಫ್ರೆಂಟ್, ಈ ಥರನೇ ಇರೋದಂತೆ ಟೇಸ್ಟು. ಸೊ ಏನೋ ವೆಸ್ಟ್ ಬೆಂಗಾಲಿನ ಸ್ಟೈಲು ಡಿಫ್ರೆಂಟ್ ಇದೆ. ಸೊ ಅದೇ ಟ್ರೈ ಮಾಡಿದ್ದೆ. ಇದು ಸೌತ್ ಇಂಡಿಯಾದಲ್ಲಿ ಈ ಥರ ಟೇಸ್ಟ್ ನಿಮಗೆ ಸಿಗಲ್ಲ. ಸೊ ಅದ್ರ ಜೊತೆ ಲೆಮನ್ ಒಂಥರ ಸ್ಪ್ರಿಂಕಲ್ ಮಾಡಿ ತಿಂದರೆ ಚೆನ್ನಾಗಿತ್ತು. ಇಟ್ ವಾಸ್ ಗುಡ್. ಒಂದ್ಸಲಿ ಟ್ರೈ ಮಾಡಬೇಕು ಅಂತ ಹೇಳ್ತೀನಿ ಬೆಟ್ಕಿ ಪಟೋರಿ. ಮಾತ್ರ ಇದು ಬಸಂತಿ ಪಲಾವು ಮತ್ತು ಲಾಲ್ ಮುರ್ಗಿ ಆ್ಯಂಡ್ ಇದು ಅದು ಇದಿದೆ ನೋಡಿ, ಚಿಂಗ್ರಿ ಇದೆಯಲ್ಲ, ಅದು ಟ್ರೈ ಮಾಡಿದ್ರೆ ಭಾಳ ಇಷ್ಟ ಆಯ್ತು ನನಗೆ. ಆಮೇಲೆ ಇದು ಇಟ್ ವಾಸ್ ಗುಡ್. ನನಗಷ್ಟು ಇಷ್ಟ ಆಯ್ತು. ನನಗೆ ನೀವು ಹೇಳ್ತಾ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಇಷ್ಟ ಆಯ್ತು. ಸೊ ನೆಕ್ಸ್ಟು ಲಾಸ್ಟ್ ಟ್ರೈ ಮಾಡಿದ್ದು ಬೇಕ್ಡ್ ಮಿಹಿದಾನ ರಬ್ಡಿ ಅಂತ. ಈ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿದ್ರೆ, ಪಾಯಸ ಮತ್ತು ಮೋತಿಚೂರ್ ಲಡ್ಡು ಮಿಕ್ಸ್ ಮಾಡಿ ಹೆಂಗಿರುತ್ತೆ ಆ ಥರ ಟೇಸ್ಟ್ ಇತ್ತು. ಇದು ಮೇಲ್ಗಡೆ ನಿಮಗೊಂದು ಈ ಥರ ಕ್ರಿಸ್ಟಲ್ ಥರ ಕಾಣಿಸುತ್ತಲ್ಲ, ಅದು ಶುಗರ್, ಅದು ಸಕ್ಕರೆದು ಇದು ಮಾಡಿರೋದು, ಪಾಕದ್ದು. ಸೊ ಒಳಗಡೆ ಮಾತ್ರ ಪಾಯಸ ಮತ್ತು ಇದು ವಾಟ್ ಯು ಕಾಲ್ ಮೋತಿಚೂರ್ ಲಡ್ಡು ಮಿಕ್ಸ್ ಟೇಸ್ಟ್ ಬರುತ್ತೆ. ಮಾತ್ರ ಇದು ಸಖತ್ತಾಗಿತ್ತು. ಇಷ್ಟೆಲ್ಲ ತಿಂದಾದ್ಮೇಲೆ ಇದೊಂದು ತಿನ್ನೋಕ್ಕೆ ಮಾತ್ರ ಭಾಳ ಮಜಾ ಬರುತ್ತೆ. ಸೊ ಒಂದ್ಸಲಿ ಕಲ್ಕಟ್ಟ ಬಂದಾದಮೇಲೆ ಇಲ್ಲಿಗೆ ಬನ್ನಿ ಅಂತೆ. 6 ಬೇಲಿಗುಂಜ್ ಪ್ಲೇಸ್ ಅಂತ ಇದೆ. ಸೊ ಮಸ್ಟ್ ವಿಸಿಟ್ ಮಾಡಿ ಅಂತೆ. ಆಮೇಲೆ ರಾತ್ರಿ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ. ನಾನು ರಾತ್ರಿ ಇದು ತಿಂದಾದ್ಮೇಲೆ ಇಂದು ಲಾಸ್ಟಿಗೆ ನನಗೂ ಸ್ಕ್ಯಾಮ್ ಆಯಿತು. ಊಬರ್ ಕ್ಯಾಬ್ ಸಿಕ್ಕಿಲ್ಲ. ಆಮೇಲೆ ಇದರಲ್ಲಿ ಹೋಗೋದಾಯಿತು. ಇದರಲ್ಲಿ ನಿಮಗೆ ಓವರ್ ಚಾರ್ಜ್ ಮಾಡೋದು ಪ್ರೈಸಲ್ಲಿ ಹೋಟ್ಲಿಗೆ ರೀಚ್ ಆದ್ವಿ. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.